ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಓಲ್ಡ್ ಪೆನ್ಷನ್ ಸ್ಕೀಮ್ OPS DA ಅರಿಯರ್ಸ್ ಕುರಿತು ಇಂಪಾರ್ಟೆಂಟ್ ಡಿಸ್ಕಷನ್ಸನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಟರ್ನ್ ಆನ್ ದಿ ಬೆಲ್ ಐಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್. ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ 7ನೇ ವೇತನ ಆಯೋಗ, ಅದರ ಜೊತೆಗೆ ಮತ್ತೊಂದು ಪ್ರಮುಖ ಓಲ್ಡ್ ಪೆನ್ಷನ್ ಸ್ಕೀಮ್ NPS ಟು OPS ಮಾಡಬೇಕು ಎನ್ನುವುದು ಸರ್ಕಾರಿ ನೌಕರರ ಒಂದು ವಿಚಾರ ಆಗಿರುತ್ತೆ. ಅದರ ಜೊತೆಗೆ ಈಗ DA ಇನ್ಕ್ರಿಮೆಂಟ್ ಆಗಿದ್ದಲ್ಲಿ DA ಅರಿಯರ್ಸನ್ನು ಕೂಡ ಇನ್ನೂ ಕೊಡೋದಿದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದಿಂದ ಆದೇಶ ಬರುವುದು ಯಾವಾಗ? 7ನೇ ವೇತನ ಆಯೋಗದ ಶಿಫಾರಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯಾಗಿದೆ. ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಆ ಒಂದು ವರದಿಯನ್ನು ಸಲ್ಲಿಸಿ ಈಗ ಅನುಷ್ಠಾನದ ಕುರಿತು ಕೋಡ್ ಆಫ್ ಕಂಡಕ್ಟ್ ಇರುವ ಕಾರಣದಿಂದ ಇನ್ನೂ ಯಾವುದೂ ಆದೇಶ ಬಂದಿಲ್ಲ. ಐ ಥಿಂಕ್ ಮೇ ಬಿ ಚುನಾವಣೆ ಮುಗಿದ ನಂತರ 7ನೇ ವೇತನ ಆಯೋಗದ ಅನುಷ್ಠಾನ ಆಗುತ್ತೆ. 27.50. ಸೊ ಫಿಟ್ಮೆಂಟ್ 2022ರಲ್ಲಿ 17% ಏನು ಫಿಟ್ಮೆಂಟನ್ನು ಏನು ಕೊಟ್ಟಿದ್ದಾರೆ, ಆ ಒಂದು ಫಿಟ್ಮೆಂಟನ್ನು ಈಗ IRನ್ನು ತೆಗೆದು ಟೋಟಲ್ ಆಗಿ 27.50 ಓಕೆ ಫಿಟ್ಮೆಂಟನ್ನು ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಅಡಪ್ ಆಗುತ್ತೆ. ಅದರ ಜೊತೆಗೆ ಓಲ್ಡ್ ಪೆನ್ಷನ್ ಸ್ಕೀಮ್ OPS ಮರುಜಾರಿ ಆಗಬೇಕು ಅನ್ನೋದು ಒಂದು ವಿಚಾರ ಆಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರದು. ಹಾಗಾಗಿ NPSನಿಂದ OPS ಆಗಬೇಕು, ಅರಿಯರ್ಸ್ ಏನಿದೆ ಅರಿಯರ್ಸ್ ಕೂಡ ನೀಡಬೇಕು ಎಂಬುದು ಒಂದು ವಿಚಾರ ಇರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರದು. ಸೊ ಹಾಗಾಗಿ ಬೇಗನೆ ಅನುಷ್ಠಾನ ಆಗಲಿ. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.